ಚನ್ನಪಟ್ಟಣ ತಾಲೂಕಿನ ಮೊಗೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ತಾಲೂಕು ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗದವರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕೆಯನ್ನು ಹಾಕಿಸುವ ಮೂಲಕ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗವನ್ನು ತಡೆಗಟ್ಟುವಂತೆ ಕರೆ ನೀಡಿದರು. ಏಪ್ರಿಲ್ 25ರಿಂದ ಮೇ 24ರವರೆಗೆ ತಾಲೂಕಿನಾದ್ಯಂತ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗದ ಲಸಿಕೆ ಹಾಕುವ ಶಿಬಿರವನ್ನು ಹಮ್ಮಿಕೊಂಡಿದ್ದು, ತಾಲೂಕಿನ ಪ್ರತಿಯೊಬ್ಬ ರೈತರು ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ರಾಸುಗಳಿಗೆ ಕಾಲುಬಾಯಿ ರೋಗದ ಲಸಿಕೆಯನ್ನು ಹಾಕಿಸುವಂತೆ ಮನವಿ ಮಾಡಿದರು. ಇದು ನಮ್ಮ ತಾಲೂಕಿನಲ್ಲಿ ಸುಮಾರು 65,000 ರಾಸುಗಳಿಗೆ ಇವತ್ತಿಂದ ಈ ತಿಂಗಳು ಇವತ್ತು 25ರಿಂದ ಪ್ರಾರಂಭ ಆಗಿ ಮೇ 24ನೇ ತಾರೀಕು ಅಂದರೆ ಒಂದು ತಿಂಗಳು ಕಾಲ ಇಡೀ ತಾಲೂಕಿನಲ್ಲಿ ಕಾಲು ಮತ್ತು ಬಾಯಿ ಜ್ವರ ಬರದಂತೆ ತಡೆಗಟ್ಟು ನಮ್ಮ ಡಾಕ್ಟರ್ಸ್ ಗೌರ್ಮೆಂಟವರು ಮತ್ತು ಇಬ್ಬರು ಸೇರಿ ಇಡೀ ತಾಲೂಕಿನಲ್ಲಿ ಇವತ್ತು ಎಮ್ಮೆ ಅಂದರೆ 3 ತಿಂಗಳು ಮೇಲ್ಪಟ್ಟ ಹಸುಗೂ ಸಹಿತ ಇವತ್ತು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಕಾಲುಬಾಯಿ ಜ್ವರ ಕಮ್ಮಿ ಬರೋದು ಅದು ತಡೆಗಟ್ಟುಗೂ ಸಹಿತ ಬರದಂಗೆ ತಡೆಗಟ್ಟುಗೆ ಕ್ರಮ ಕೈಗೊಂಡಿದ್ದೀವಿ. ಇದನ್ನು ನಮ್ಮ ತಾಲೂಕು ರೈತರು ಮಿಸ್ ಮಾಡ್ದೇನೆ, ಯಾಕೆಂದರೆ ಒಂದು ಊರಲ್ಲಿ ಹೋದರೆ ಪಕ್ಕದ ಮನೆಯವ್ರು ಹಾಕ್ಸ್ಕೋದೇ ಹೋದರೆ ಅಲ್ಲೇನಾದ್ರು ಬಂದರೆ ಕಾಲುಬಾಯಿ ಜ್ವರ ಪಕ್ಕದ ಮನೆಗೂ ಬರ್ತದೆ. ಅದಕ್ಕೆ ನಮ್ಮ ತಾಲೂಕಿನ ಹಾಲು ಉತ್ಪಾದಕರು, ರೈತರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸೊ ಇದು ಪ್ರತಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಡೈರಿ ಇರಲಿ ಇಲ್ಲದೆ ಇರಲಿ ಅಂತ ಎಲ್ಲ ಹಳ್ಳಿಗೂ ಸಹಿತ ನಾನು ನಿರ್ದೇಶಕರೇ, ಈಗ ಹಸು ಕರು ಎಲ್ಲ ಇರ್ತವೆ, ಕರುಗಳು ಹಾಕ್ಬೇಕಾ? 3 ತಿಂಗಳು ಮೇಲ್ಪಟ್ಟ ಕರು ಇದ್ದರೆ ಅದಕ್ಕೂ ಇಂಜೆಕ್ಷನ್. ಇದೇ ಸಂದರ್ಭದಲ್ಲಿ ತಾಲೂಕು ಬಮೂಲ್ ಶಿಬಿರ ಕಚೇರಿ ವ್ಯವಸ್ಥಾಪಕ ಡಾಕ್ಟರ್ ಕಿರಣ್ ಕುಮಾರ್, ಕೃಷಿ ಅಧಿಕಾರಿ ಜಿತೇಂದ್ರ ಕುಮಾರ್, ವಿಸ್ತರಣಾಧಿಕಾರಿ ಹೊನ್ನಪ್ಪ ಪೂಜಾರಿ, ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ, ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕಿ ಗೌರಮ್ಮ, ಬೇವೂರಿನ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಸಿಬ್ಬಂದಿ ಧನಂಜಯ, ಮೊಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಾಜು ಹಾಗೂ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು.